ಹಲೋ ಸ್ನೇಹಿತರೆ, ಎಲ್ಲ ಕಡೆ ಸಾಕಷ್ಟು ಜಾತ್ರೆಗಳು ನಡೀತಾ ಇದೆ. ಈಗ ಸಿರ್ಸಿನಲ್ಲಿ ಕೂಡ ಜಾತ್ರೆ ನಡೀತಾ ಇದೆ. ಆ್ಯಕ್ಚುಲಿ ನಮ್ಮ ಸಬ್ಸ್ಕ್ರೈಬರ್ ಚಂದ್ರಕಲಾ ಅಂತ ಒಬ್ಬರು ಮೆಸೇಜ್ ಮಾಡಿದರು, ಸಿರ್ಸಿನಲ್ಲಿ ಅವ್ರ ಊರಲ್ಲಿ ಜಾತ್ರೆ ನಡೀತಾ ಇದೆ ಅಂತ. ಈ ಜಾತ್ರೆ ನಾನು ಕೂಡ ಸಾಕಷ್ಟು ಸರ್ತಿ ಹೋಗಿದ್ದೀನಿ. ಸಿರ್ಸಿ ಮಾರಿಕಾಂಬಾ ಜಾತ್ರೆ ಏನಿದೆ ಅದು ಕರ್ನಾಟಕದಲ್ಲಿ ತುಂಬ ದೊಡ್ಡ ಒಂದು ಜಾತ್ರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಿರ್ಸಿ ಮಾರಿಕಾಂಬಾ ಜಾತ್ರೆ 9 ದಿನಗಳ ಕಾಲ ನಡೆಯುತ್ತೆ. ಸಾಕಷ್ಟು ವಿಜೃಂಭಣೆಯಿಂದ ಕೂಡಿರುತ್ತೆ. ಸಿರ್ಸಿ ಒಂದೇ ಅಲ್ಲ, ಸಿರ್ಸಿ ಮತ್ತು ಸಾಗರ ಮಾರಿಕಾಂಬಾ ಜಾತ್ರೆ ಕರ್ನಾಟಕದಲ್ಲಿ ತುಂಬಾ ಫೇಮಸ್ಸು ಯಾವಾಗಲೂ. ಅದೇ ರೀತಿ ಈಗ ಕ್ರಿಕೆಟ್ ಜಾತ್ರೆ IPLನ ಜಾತ್ರೆ ನಡೀತಾ ಇದೆ. ಇದು 65 ದಿನಗಳ ಕಾಲ ನಡೆಯುತ್ತೆ. ಈ ಜಾತ್ರೆಯ ಮೊದಲನೇ ದಿನದ ಪೂಜೆ ಯಾವುದು ಅಂತಂದರೆ ಅದು RCB ವರ್ಸಸ್ CSK. 22ನೇ ತಾರೀಕು RCB ವರ್ಸಸ್ CSK ಮ್ಯಾಚ್ ನಡೆಯುತ್ತೆ. ಒಂದು ಕಡೆ ವಿರಾಟ್ ಕೊಹ್ಲಿ, ಮತ್ತೊಂದು ಕಡೆ ಮಹೇಂದ್ರ ಸಿಂಗ್ ಧೋನಿ ಇಬ್ಬರು ಕೂಡ ಸಾಕಷ್ಟು ಹೆಸರು ಮಾಡಿದ್ದಾರೆ. ಒಂದು ಕಡೆ RCB, ಮತ್ತೊಂದು ಕಡೆ CSK. ತುಂಬಾ ಸಖತ್ತಾದಂಥ ಒಂದು ಮ್ಯಾಚ್. ಸಾಕಷ್ಟು ಜನ ಫ್ಯಾನ್ಸ್ಗಳು ಈ ಒಂದು ಮ್ಯಾಚ್ಗಾಗಿ ಎದುರು ನೋಡ್ತಾ ಇದೆ. ಆದರೆ ಈ ಮ್ಯಾಚು ಚೆನ್ನೈನಲ್ಲಿ ನಡೀತಾ ಇದೆ. CSKಯ ಟ್ರ್ಯಾಕ್ ರೆಕಾರ್ಡ್ ಏನಿದೆ ಅದು RCB ಮೇಲೆ ಚೆನ್ನೈನ ಚೆಪಾಕ್ ಕ್ರೀಡಾಂಗಣದಲ್ಲಿ ತುಂಬ ಜಾಸ್ತಿ ಇದೆ ಅಂತ ಹೇಳ್ಬೋದು. CSK ತಂಡವನ್ನು ಹೋಮ್ ಗ್ರೌಂಡ್ನಲ್ಲಿ ಸೋಲಿಸೋದಿದೆಯಲ್ಲ, ಅದು ಧೋನಿಯವರನ್ನು ಚೆನ್ನೈನಲ್ಲಿ ಕಟ್ಟಾಕೋದಿದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದರೆ ನಮಗೆಲ್ಲರಿಗೂ ಗೊತ್ತು ಮಹೇಂದ್ರ ಸಿಂಗ್ ಧೋನಿ ಅವರ ಪರಾಕ್ರಮ ಏನು, ಅವರ ಗೇಮ್ ಪ್ಲಾನ್ ಹೇಗಿರುತ್ತೆ. ಎಂತಹ ಒಂದು ಸಂದರ್ಭದಿಂದ ಕೂಡ ಫಿನಿಕ್ಸ್ ಹಕ್ಕಿ ಅಂತ ಎದ್ದು ಬರುವಂಥ ಒಂದು ಅದ್ಭುತ ಮಾಂತ್ರಿಕ ಮಹೇಂದ್ರ ಸಿಂಗ್ ಧೋನಿಯವರು. ಯಾಕಂದರೆ ನಾವು ಸಾಕಷ್ಟು ಪಂದ್ಯಗಳನ್ನು ನೋಡಿದ್ದೇವೆ, ಧೋನಿಯವರು ಎಲ್ಲಿಂದ ಮ್ಯಾಚನ್ನು ಎಲ್ಲಿಗೆ ತೊಗೊಂಡು ಹೋಗ್ತಾರೆ ಅಂತ. ಅಂದರೆ ಅವರು ಕೀಪಿಂಗಲ್ಲಿ ಬ್ಯಾಟಿಂಗಲ್ಲಿ ಮಾತ್ರ ಅಲ್ಲ, ತಂತ್ರಗಾರಿಕೆಯಲ್ಲಿ ಕ್ಯಾಪ್ಟನ್ಸಿಯಲ್ಲಿ ಮಹೇಂದ್ರ ಸಿಂಗ್ ಧೋನಿಯವರನ್ನು ಕಟ್ಟಿ ಹಾಕೋದು ಬಹುಶಃ ಫ್ಯಾಫ್ ಡುಪ್ಲೆಸಿ ಅವರಿಗೆ ಕಷ್ಟದ ಮಾತಾಗ್ಬೋದು. ಫ್ಯಾಫ್ ಡುಪ್ಲೆಸಿ ಅವರು ಆ ಒಂದು ಕೆಲಸವನ್ನು ಹೇಗೆ ನಿಭಾಯಿಸ್ತಾರೆ ಅಂತ ನೋಡಬೇಕು. ಫ್ಯಾಫ್ ಡುಪ್ಲೆಸಿ ಮತ್ತು ದಿನೇಶ್ ಕಾರ್ತಿಕ್ ಅವರಿಗೂ ಕೂಡ ಈ ಒಂದು ಚೆಪಾಕ್ ಕ್ರೀಡಾಂಗಣದಲ್ಲಿ ಆಡಿದಂಥ ಸಾಕಷ್ಟು ಅನುಭವಗಳಿದೆ. ದಿನೇಶ್ ಕಾರ್ತಿಕ್ ಅವರಿಗೆ ಇದು ಹೋಮ್ ಗ್ರೌಂಡ್ ಕೂಡ. ದಿನೇಶ್ ಕಾರ್ತಿಕ್ ಅವರು ಹೋಮ್ ಗ್ರೌಂಡ್ನಲ್ಲಿ ಮಿಂಚಿದರೆ, ಚೆನ್ನೈನಲ್ಲಿ ದಿನೇಶ್ ಕಾರ್ತಿಕ್ ಅವರು ಆರ್ಭಟಿಸಿದರೆ ಬಹುಶಃ RCBಯ ಗೆಲುವು ಖಚಿತವಾಗತ್ತೆ. ನೋಡಬೇಕು ದಿನೇಶ್ ಕಾರ್ತಿಕ್ ಅವರು ಹೇಗೆ ಆಡ್ತಾರೆ. ದಿನೇಶ್ ಕಾರ್ತಿಕ್ ಅವರು ತಮ್ಮ ಹೋಮ್ ಗ್ರೌಂಡ್ನಲ್ಲಿ ಚೆನ್ನೈನ ಚೆಪಾಕ್ನಲ್ಲಿ ಯಾವ ರೀತಿ ಆರ್ಭಟ ಮಾಡ್ತಾರೆ ಅಂತ ಕಾದು ನೋಡೋಣ. ಮತ್ತೊಂದು ಕಡೆ ಚೆನ್ನೈನ ಮಟ್ಟಿಗೆ ಇದು ಬಹಳ ಮುಖ್ಯವಾದಂಥ ಒಂದು ಟೂರ್ನಮೆಂಟ್, ಮುಖ್ಯವಾದಂಥ ಸೀಸನ್. ಯಾಕಂದರೆ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಬಹುಶಃ ಇದು ಕಡೆಯ IPL. ಹಾಗಾಗಿ ಚೆನ್ನೈನ ಅಭಿಮಾನಿಗಳು ಏನಿದ್ದಾರೆ ಸಾಕಷ್ಟು ಉತ್ಸುಕರಾಗಿದ್ದಾರೆ. ಈ ಬಾರಿ ಚೆನ್ನೈ ಕಪ್ಪನ್ನು ಗೆಲ್ಲತ್ತೆ ಅಂತ. ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಕಪ್ನ ಜೊತೆಯಲ್ಲಿ ಒಂದು ಬೀಳ್ಕೊಡುಗೆಯನ್ನು ಕೊಡಬೇಕು ಅವರಿಗೆ. ಯಾಕಂದರೆ ನಾವು ನೋಡಿದ್ವಿ ಅವರ ಒಂದು ಫೇರ್ವೆಲ್ ಏನಿದೆ ಅದು ಅಷ್ಟೊಂದು ತುಂಬ ಚೆನ್ನಾಗಿರಲಿಲ್ಲ. ಅಂದರೆ ಭಾರತಕ್ಕೆ 2 ಬಾರಿ ವಿಶ್ವಕಪ್ಪನ್ನು ಗೆದ್ದುಕೊಟ್ಟಂಥ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಫೇರ್ವೆಲ್ ಅಷ್ಟೊಂದು ಸೂಪರ್ಬ್ ಆಗಿರಲಿಲ್ಲ. ಬಹುಶಃ ನಾವು ರಾಹುಲ್ ದ್ರಾವಿಡ್ ಅವರ ಫೇರ್ವೆಲ್ಲನ್ನು ನೋಡಿದ್ವಿ, ಅದು ಕೂಡ ಅಷ್ಟೇ. ಸಾಕಷ್ಟು ಜನ ಅಂದರೆ ಮಹಾನ್ ಕ್ರೀಡಾಪಟುಗಳಿಗೆ ಫೇರ್ವೆಲ್ ಚೆನ್ನಾಗಿರೋದಿಲ್ಲ, ಅದರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರು ಕೂಡ ಒಬ್ಬರು. ಹಾಗಾಗಿ IPLನಲ್ಲಿ ಅವರಿಗೆ ಒಂದು ಅದ್ಭುತವಾದಂಥ ಫೇರ್ವೆಲ್ಲನ್ನು ಕೊಡಬೇಕು ಅನ್ನೋದು ಚೆನ್ನೈ ಅಭಿಮಾನಿಗಳಷ್ಟೇ ಅಲ್ಲ, ಬಹುಶಃ ಭಾರತದ ಬಹಳಷ್ಟು ಅಭಿಮಾನಿಗಳಿಗೆ. ನಾನು RCB ಫ್ಯಾನ್ ಆಗಿದ್ದರೂ ಕೂಡ ಮಹೇಂದ್ರ ಸಿಂಗ್ ಧೋನಿ ಅವರು ಅಂತ ಬರೋವಾಗ ಅವರು ನಮ್ಮ ವರ್ಲ್ಡ್ ಕಪ್ ನಾಯಕ, ಭಾರತಕ್ಕೆ 2 ವರ್ಲ್ಡ್ ಕಪ್ಗಳನ್ನು ಗೆದ್ದುಕೊಟ್ಟಂಥ ಮಹಾನ್ ನಾಯಕ. ಅವರ ಫೇರ್ವೆಲ್ ಚೆನ್ನಾಗಿರಬೇಕು ಅನ್ನೋದರಲ್ಲಿ ನನಗೂ ಕೂಡ ಒಂದು ತೃಪ್ತಿ ಇದೆ. ಸೊ ನೋಡೋಣ ಅವರು CSK ಏನು ಮಾಡ್ತಾರೆ ಅಂತ. ಮತ್ತೊಂದು ಕಡೆ RCBಯ ಮಟ್ಟಿಗೆ ಇದು ಸಾಕಷ್ಟು ಇಂಪಾರ್ಟೆಂಟ್ ಮ್ಯಾಚ್. ಯಾಕಂದರೆ ಈಗ ತಾನೇ ಇಷ್ಟು ವರ್ಷಗಳ ಈ ಸಲ ಕಪ್ ನಮ್ಮದೇ ಅನ್ನೋ ಪದ ನಿಜ ಆಗಿದೆ. ಸ್ಮೃತಿ ಮಂದಾನ ಅವರು ಕಪ್ ನಮ್ಮದು ಅಂತ ತೋರಿಸ್ಕೊಟ್ಟಿದ್ದಾರೆ. ಅದನ್ನು ಮೆನ್ಸ್ ತಂಡ ಕಂಟಿನ್ಯೂ ಮಾಡಬೇಕಾಗತ್ತೆ. ಈ ಒಂದು ಮ್ಯಾಚನ್ನು ಗೆಲ್ಲೋ ಮೂಲಕ ಆ ಸೆಲೆಬ್ರೇಷನನ್ನು ಜಾಸ್ತಿ ಮಾಡಬೇಕಾಗತ್ತೆ. ಆ ರೀತಿ ಮಹತ್ತರವಾದಂಥ ಒಂದು ಜವಾಬ್ದಾರಿ ಮೆನ್ಸ್ ತಂಡದ ಮೇಲೂ ಕೂಡ ಇದೆ. ಅದನ್ನು
ವಿರಾಟ್ ಕೊಹ್ಲಿ ಅವರಾಗಲಿ, ಫ್ಯಾಫ್ ಡುಪ್ಲೆಸಿ ಆಗಲಿ, ದಿನೇಶ್ ಕಾರ್ತಿಕ್ ಅವರಾಗಲಿ, ಕ್ಯಾಮರೂನ್ ಗ್ರೀನ್ ಅವರಾಗಲಿ ಬಹಳಷ್ಟು ಎದುರು ನೋಡ್ತಾ ಇರ್ತಾರೆ. ಆ ಒಂದು ಆರ್ ಸಿ ಬಿಯ ಮೊಮೆಂಟೋ ಏನಿದೆ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ, ಆ ಒಂದು ಗೆಲುವಿನ ನಾಗಾಲೋಟವನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ಪ್ರೆಷರ್ ಆರ್ ಸಿ ಬಿ ಮೇಲೂ ಕೂಡ ಇರುತ್ತೆ. ಇದನ್ನೆಲ್ಲ ಯಾವ ರೀತಿ ನಿಭಾಯಿಸ್ತಾರೆ ಅಂತ ನೋಡೋಣ. ಆರ್ ಸಿ ಬಿ ಅವರ ಒಂದು ಪ್ಲೇಯಿಂಗ್ 11 ನೋಡೋಣ. ಆರ್ ಸಿ ಬಿ ಒಂದು ಉತ್ತಮವಾದ ಪ್ಲೇಯಿಂಗ್ 11 ತೊಗೊಂಬರ್ತಾ ಇದೆ. ಆರ್ ಸಿ ಬಿಯ ಮಟ್ಟಿಗೆ ಫ್ಯಾಫ್ ಡುಪ್ಲೆಸಿಸ್ ಅವರಿರ್ಬೋದು, ವಿರಾಟ್ ಕೊಹ್ಲಿ ಅವರಿರ್ಬೋದು, ಈಗಾಗಲೇ ನಾವು ನೋಡಿದ್ದೀವಿ ಸಾಕಷ್ಟು ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಇಬ್ಬರು ಒಳ್ಳೆ ಕಾಂಬಿನೇಷನ್ನಲ್ಲಿ ಆಡ್ತಾರೆ. ಅನಂತರ ರಜತ್ ಪಟಿದಾರ್ ಅವರು ಕೂಡ ಒಳ್ಳೆ ಒಂದು ಫಾರ್ಮ್ನಲ್ಲಿದ್ದಾರೆ. ಗ್ಲೆನ್ ಮ್ಯಾಕ್ಸ್ವೆಲ್ ಅವರು, ಅದರಲ್ಲಿ ಪ್ಲಸ್ ಏನಂದರೆ ಅವರಿಗೆ ಈಗಾಗಲೇ ಸಿ ಎಸ್ ಕೆ ತಂಡದಲ್ಲಿ ಅವರು ಆಡಿದ್ದಾರೆ. ಅದು ಆರ್ ಸಿ ಬಿಯ ಮಟ್ಟಿಗೆ ಪ್ಲಸ್ ಪಾಯಿಂಟ್. ಅವರಿಗೆ ಸಿ ಎಸ್ ಕೆಯ ಲೂಪ್ ಹೋಲ್ಸ್ಗಳು ಗೊತ್ತಿರುತ್ತೆ. ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಯಾವ ರೀತಿ ತಂಡವನ್ನು ಸಿದ್ಧಪಡಿಸುತ್ತೆ ಅನ್ನೋದು ಗೊತ್ತಿರುತ್ತೆ. ಹಾಗೆ ಕ್ಯಾಮರೂನ್ ಗ್ರೀನ್ ಅವರು ಮತ್ತು ದಿನೇಶ್ ಕಾರ್ತಿಕ್ ಅವರು ನಾನು ಈಗಾಗಲೇ ಹೇಳ್ದಂಗೆ ಅವ್ರಿಗೆ ಚೆನ್ನೈ ಹೋಮ್ ಗ್ರೌಂಡ್, ಈ ಮ್ಯಾಚ್ನಲ್ಲಿ ಅದು ನಮಗೆ ಅಡ್ವಾಂಟೇಜ್. ದಿನೇಶ್ ಕಾರ್ತಿಕ್ ಅವರು ಹೋಮ್ ಗ್ರೌಂಡಲ್ಲಿ ಯಾವ ರೀತಿ ಆಡ್ತಾರೆ ನೋಡಬೇಕು. ಹಾಗೆ ಮಹಿಪಾಲ್ ಅವರು, ಮೊಹಮ್ಮದ್ ಸಿರಾಜ್, ಆಕಾಶ್ ದೀಪ್ ಎಲ್ಲರೂ ಕೂಡ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಹಾಗೆ ಫರ್ಗೂಸನ್ ಅವರು ಕೂಡ ಫಾರ್ಮ್ನಲ್ಲಿದ್ದಾರೆ. ನೋಡೋಣ ಯಾವ ರೀತಿ ಒಂದು ಆಟವನ್ನು ಆಡ್ತಾರೆ ಅಂತ. ಹಾಗೆ ಚೆನ್ನೈನ ವಿಚಾರಕ್ಕೆ ಬಂದರೆ ಸಿ ಎಸ್ ಕೆ ತಂಡದ ಪ್ಲೇಯಿಂಗ್ 11 ಯಾವ ರೀತಿ ಇದೆ, ಸಿ ಎಸ್ ಕೆಯ ಮಹೇಂದ್ರ ಸಿಂಗ್ ಧೋನಿ ಏನೇನೆಲ್ಲ ಪ್ಲಾನ್ ಮಾಡ್ತಾರೆ ನೋಡಿ. ಮಹೇಂದ್ರ ಸಿಂಗ್ ಧೋನಿ ಅವರ ಪ್ರಕಾರ ಬಹುಶಃ ರವೀಂದ್ರ ಅವರು ಮತ್ತು ಋತುರಾಜ್ ಗಾಯಕ್ವಾಡ್ ಅವರು ಓಪನಿಂಗ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಟೆರೆಲ್ ಮಿಚೆಲ್ ಅವರು ಕೂಡ ಸಾಕಷ್ಟು ಫಾರ್ಮ್ನಲ್ಲಿದ್ದಾರೆ. ಎಮ್ ಎಸ್ ಧೋನಿ ಹೇಳೋದೇ ಬೇಕಾಗಿಲ್ಲ. ಅಷ್ಟೇ ಅಲ್ಲ, ಎಮ್ ಎಸ್ ಧೋನಿ ಅವರು ಒಂದು ಟ್ವೀಟನ್ನು ಹಾಕಿದ್ರು, ನಾನು ಹೊಸ ಒಂದು ರೋಲ್ನಲ್ಲಿ ಬರ್ತೀನಿ, ಹೊಸ ಅವತಾರದಲ್ಲಿ ಬರ್ತೀನಿ ಅಂತ. ನೋಡಬೇಕು ಎಮ್ ಎಸ್ ಧೋನಿ ಅವರು ಏನು ಮಾಡ್ತಾರೆ. ಒಂದು ವೇಳೆ ಓಪನಿಂಗ್ ಮಾಡ್ತಾರಾ ಅಥವಾ ಬೇರೆ ಏನಾದರೂ ಸ್ಟ್ರಾಟಜಿ ಮಾಡ್ತಾರಾ ಎಮ್ ಎಸ್ ಧೋನಿ ಅವರು, ಯಾವ ಒಂದು ಅವತಾರವನ್ನು ಸಿ ಎಸ್ ಕೆ ತಂಡದಲ್ಲಿ ಎಮ್ ಎಸ್ ಧೋನಿ ಅವರು ತೋರಿಸ್ತಾರೆ ಅನ್ನೋದಕ್ಕೆ ಬಹಳಷ್ಟು ಜನ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಹಾಗೆ ರವೀಂದ್ರ ಜಡೇಜಾ ಅವರು ಆಲ್ರೌಂಡರ್, ಅವ್ರ ಬಗ್ಗೆ ನಾವು ಮಾತಾಡೋದೇ ಬೇಕಾಗಿಲ್ಲ. ಅಜಿಂಕ್ಯ ರಹಾನೆ ಅವರು ಇತ್ತೀಚೆಗೆ ಮುಂಬೈ ತಂಡಕ್ಕೆ ರಣಜಿ ಟ್ರೋಫಿಯನ್ನು ಗೆದ್ದುಕೊಟ್ಟಿದ್ದಾರೆ. ಆ ಒಂದು ಹುಮ್ಮಸ್ಸು ಅಜಿಂಕ್ಯ ರಹಾನೆ ಅವ್ರ ಜೊತೆ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಮೊಯಿನ್ ಅಲಿ ಅವರು, ಅವ್ರ ಬಗ್ಗೆ ಕೂಡ ನಾವು ಹೇಳೋದೇ ಬೇಡ. ಶಿವಮ್ ದುಬೆ, ಶಾರ್ದುಲ್ ಠಾಕೂರ್, ದೀಪಕ್ ಚಹಾರ್ ಎಲ್ಲರೂ ಕೂಡ ಅದ್ಭುತವಾದಂಥ ಒಂದು ಪ್ಲೇಯರ್ಸ್. ಹಾಗೆ ನಾಟ್ ಬಟ್ ದ ಲೀಸ್ಟ್ ಮುಖೇಶ್ ಚೌಧರಿ ಅವರು ಕೂಡ ಒಳ್ಳೆಯ ಒಂದು ಪರ್ಫಾರ್ಮೆನ್ಸನ್ನು ಮಾಡ್ತಾ ಇದ್ದಾರೆ. ಮುಖೇಶ್ ಚೌಧರಿ ಅವರು ಕೂಡ ಇತ್ತೀಚೆಗೆ ತುಂಬಾ ಒಂದು ಅದ್ಭುತವಾದಂಥ ಆಟವನ್ನು ಆಡ್ತಾ ಇದ್ದಾರೆ. ಇದೆಲ್ಲವನ್ನು ನೋಡ್ತಾ ಇದ್ದರೆ ಚೆನ್ನೈ ತಂಡ ನಮ್ಮ ಆರ್ ಸಿ ಬಿಗೆ ಕಂಪೇರ್ ಮಾಡುವಾಗ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಫ್ಯಾಫ್ ಡುಪ್ಲೆಸಿ ಅವರು ಇದನ್ನು ಹೇಗೆ ಟ್ಯಾಕಲ್ ಮಾಡ್ತಾರೆ, ವಿರಾಟ್ ಕೊಹ್ಲಿ ಅವರು ಯಾವೆಲ್ಲ ಸ್ಟ್ರಾಟಜಿಯನ್ನು ಮಾಡ್ತಾರೆ. ಹಾಗೆ ಫ್ರೆಂಡ್ಸ್, ಮತ್ತೊಂದೇನೆಂದರೆ ಈ ಟೀಮ್ ಒಂದು ಕಡೆ ಅಂದರೆ ಡ್ರೀಮ್ ಟೀಮ್, ಪ್ಲೇಯಿಂಗ್ 11 ಇದೆಲ್ಲದಕ್ಕಿಂತ ಮತ್ತೊಂದು ಮುಖ್ಯವಾದ ಚರ್ಚೆ ಏನಂದರೆ ಟಿಕೆಟ್. ಅಬ್ಬಬ್ಬಾ, ನಿಜಕ್ಕೂ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಪಂದ್ಯಕ್ಕೆ ಸೇಲ್ ಆದಂಥ ಟಿಕೆಟ್ ಇದೆಯಲ್ಲ, ಬಹುಶಃ ಇದೆಲ್ಲೂ ಸೇಲ್ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಒಂದು ಕಡೆ ವಿರಾಟ್ ಕೊಹ್ಲಿ ಅವರು, ಮತ್ತೊಂದು ಕಡೆ ಮಹೇಂದ್ರ ಸಿಂಗ್ ಧೋನಿ ಅವರು. ಆ್ಯಕ್ಚುಲಿ ಆರ್ ಸಿ ಬಿ ಎಲ್ಲೇ ಆಡ್ತಾ ಇದ್ರು ಕೂಡ, ಯಾವುದೇ ಗ್ರೌಂಡ್ನಲ್ಲಿ ಆರ್ ಸಿ ಬಿ ಆಡ್ತಾ ಇದ್ರು ಕೂಡ ಆ ಟಿಕೆಟ್ಗಳು ಸೇಲ್ ಆಗುತ್ತೆ. ಬಹುಶಃ ಐ ಪಿ ಎಲ್ ಬೇರೆ ಫ್ರಾಂಚೈಸಿಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಕ್ರೇಜ್ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಾವು ಪಂಜಾಬನ್ನು ನೋಡಿದ್ದೀವಿ, ಡೆಲ್ಲಿಯನ್ನು ನೋಡಿದ್ದೀವಿ, ಅಲ್ಲೆಲ್ಲ ಒಂದು ಕಂಪೇರ್ ಮಾಡಿದ್ರೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆಯ ಒಂದು ಕ್ರೇಜ್ ತುಂಬಾ ಜಾಸ್ತಿ. ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಟಿಕೆಟ್ ತುಂಬಾ ಜಾಸ್ತಿ ಸೇಲ್ ಆಗುತ್ತೆ. ಆದರೆ ಈಗ ಎರಡೂ ಒಂದೇ ಕಡೆ ಆಡ್ತಾ ಇದೆ, ಎರಡೂ ತಂಡ ಒಂದೇ ಸರಿ ಆಡ್ತಾ ಇದೆ ಅಂದರೆ ಆ ಟಿಕೆಟ್ ಪ್ರೈಸ್ ಹೇಗೆ ಏರಿರಬೇಕು, ಆ ಟಿಕೆಟ್ನ ಒಂದು ದುಬಾರಿ ಮತ್ತು ನೀವೇ ಅಂದ್ಕೊಳ್ಳಿ. ಸೊ ಎರಡು ತಂಡ ಒಂದೇ ಕಡೆ ಆಡ್ತಾ ಇದೆ, ಅದು ಓಪನಿಂಗ್ ಮ್ಯಾಚ್ ಬೇರೆ, ಹಾಗಾಗಿ ಸಾಕಷ್ಟು ಡಿಮ್ಯಾಂಡ್ ಇದೆ. ಒಂದು ಕಡೆ ಅಶ್ವಿನ್ ಅವರು ಒಂದು ವಿಡಿಯೋವನ್ನೇ ಮಾಡಿದ್ದಾರೆ, ಟಿಕೆಟ್ ಅನ್ನೋದೇನಿದೆ ಇದು ನನಗೆ ಸಿಕ್ಕಾಪಟ್ಟೆ ತಲೆನೋವಾಗ್ಬಿಟ್ಟಿದೆ ಅಂತ. ರವಿಚಂದ್ರನ್ ಅಶ್ವಿನ್ ಅವರು ಹೇಳಿದ್ದಾರೆ, ನನಗೆ ಸಾಕಷ್ಟು ಜನ ಕಾಲ್ ಮಾಡಿ ಟಿಕೆಟ್ ಕೇಳ್ತಾ ಇದ್ದಾರೆ, ನನಗೆ ಟಿಕೆಟ್ ಸಿಗ್ತಾ ಇಲ್ಲ ಅಂತ. ರವಿಚಂದ್ರನ್ ಅಶ್ವಿನ್ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ
ಕೃಷ್ಣಮಾಚಾರ್ಯ ಶ್ರೀಕಾಂತ್ ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ, ಚೆನ್ನೈನಲ್ಲಿ ಟಿಕೆಟ್ ಡಿಮ್ಯಾಂಡ್ ಜಾಸ್ತಿ ಇದೆ, ನಾನು ಫೋನೇ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ಅಂದ್ಕೊಂಡಿದ್ದೀನಿ, ಆ ರೀತಿ ಕಾಲ್ಸ್ಗಳು ಬರ್ತಾ ಇದೆ ನನಗೆ ಅಂತ. ಸೊ ಇದೆಲ್ಲವನ್ನು ನೋಡ್ತಾ ಇದ್ರೆ ಸೊ ನಮಗೆ ಅರ್ಥ ಆಗುತ್ತೆ ಟಿಕೆಟ್ನ ಒಂದು ಕ್ರೇಜ್ ಎಷ್ಟರ ಮಟ್ಟಿಗೆ ಇದೆ. ನೀವು ಕೂಡ ಟಿಕೆಟ್ ಬುಕ್ ಮಾಡಿದರೆ ಕಾಮೆಂಟ್ನಲ್ಲಿ ತಿಳಿಸಿ, ಅಥವಾ ನಿಮಗೂ ಟಿಕೆಟ್ ಸಿಗಲಿಲ್ಲ ಅಂದರೆ ಅದನ್ನು ಕೂಡ ಕಾಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನೀವು ಮೊದಲನೇ ಸಲ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಕ್ರಿಕೆಟ್ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.